ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್ ಓರಿಯೋ ಹಾಯ್ ಮಾಡಲೇ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಹಂಗೆ ಕಡಕ್ ಲುಕ್ ಫ್ರೆಂಡ್ಸ್, ವಿಲನ್ ಲುಕ್. ಹೆಂಗೆ ನಾವು ಇಲ್ಲಿ ಹಿಂದೆ ಒಬ್ಬ ಬರ್ನಿಂಗ್ ಮಾಡ್ಕೊಂಡು ಕೂತಾವನೆ, ಇವನು ಮಾತಾಡಿಸ್ತಾ ಇರೋದಕ್ಕೆ. ಭಾನುವಾರ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೀದಿಗೆ ಬಂದಿದ್ದೀನಿ. ಮನೇಲಿ ಇದು ಬೋರ್ ಆಗೈತೆ. ಸುಮ್ಮನೆ ಇರಲೇ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಟಾರ್ಚರ್. ಇಬ್ರು ಡ್ರೆಸ್ ಮ್ಯಾಚಿಂಗ್ ಸೇಮ್ ಟು ಸೇಮ್. ವೈಲೆಂಟ್ ಆದ್ರಕ್ಕಲ್ಲ, ನನಗೆ ಚಮಕ್ ಕೊಡ್ತಾನೆ ಫ್ರೆಂಡ್ಸ್ ಇವನು. ಇವತ್ತು ಭಾನುವಾರ ಬೆಳಗ್ಗೆ ನಮ್ಮ ಗ್ಯಾಂಗನ್ನು ಕರ್ಕೊಂಡು ವಾಕಿಂಗ್ ಬಂದಿದ್ದೀನಿ ಫ್ರೆಂಡ್ಸ್. ಸೂರ್ಯ ನೋಡಿ ಫ್ರೆಂಡ್ಸ್, ಮಕ್ಕೆ ಉಗಿತಾ ಬಿದ್ದೈತೆ. ನೀನೊಂದು ಹೆಣ್ಮಗುನ ಅಂತ 9 ಗಂಟೆಗೆ ಎದ್ದಿದ್ದು ಫ್ರೆಂಡ್ಸ್. ಶಿವಾಗ ಹುಷಾರಿಲ್ದ ಇದ್ದಾಗಿಂದ ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ಟಡಿ ಆಯ್ತಲ್ಲ, ಅದಕ್ಕೆ ಇವತ್ತೊಂದು ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದು. ನೋಡಿ ಫ್ರೆಂಡ್ಸ್, ಇವನು ಸರಿಯಾಗಿ ನಮ್ಮ ಊಟ ಕೊಡಲ್ಲ. ಇವನು ನಾನು ಯಾವಾಗ ಮನೆಗೆ ಬರ್ತಾನೆ, ಅಮಾಸೆಗೋ ಹುಣ್ಣಿಮೆಗೋ, ಅವಾಗ ನಾನು ಒಂದು ಸ್ವಲ್ಪ ಊಟ ಕೊಡ್ತೀನಿ. ಇವನು ಎಷ್ಟು ಗುಂಡುಕವನೆ ಅಲ್ಲ ಅವನೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವನು ಅಲ್ಲಿತಾವನೆ ಅಲ್ಲಿ ಟಾಮುಗುನು. ಅವನಿಗೆ ಬಿಸ್ಕೆಟು, ಚಿಕನು, ಮಟನು, ಮೊಟ್ಟೆ, ಹಾಲು, ಮೊಸರು ಏನೇ ಕೊಟ್ಟರು ತಪ್ಪಾಗಲ್ಲ. ವಾಟ್ ಈಸ್ ಯುವರ್ ವೆಯ್ಟ್ ಗೇನ್ ಸೀಕ್ರೆಟ್ ಓರಿಯೋ? ಮಟನ್ ಕರಿ, ಮಟನ್ ಮಸಾಲ, ಮಟನ್ ರೋಸ್ಟ್, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ. ಬಂದ ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ. ಇವನು ಮುಟ್ಟಿದ್ರೆ ಆಗಲ್ಲ ಫ್ರೆಂಡ್ಸ್ ಅವನಿಗೆ. ಓರಿಯೋ ನೀನೇ ಬಾ ನಮ್ಮ ಮನೆಗೆ, ಇವನು ಬೇಡ ಟಾಮುನ. ಹೊಟ್ಟೆ ಕಿಚ್ಚು ಪಡ್ತಾವನೆ. ಬ್ಯಾಕ್ ಸೈಡ್ ಒಬ್ರು ಬರ್ನಿಂಗ್ ಆಗ್ತಾವ್ರೆ. ಮುಖದಲ್ಲಿ ಏನು ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಮೊನ್ನೆ 1-2 ದಿನ ಶಿವ ಹೋಟ್ಲಲ್ಲಿ ಬಜ್ಜಿ ಬೊಂಡೆಲ್ಲ ತಂದುಬಿಡ್ತಲ್ಲ, ಅದು ನನಗೆ ಬಜ್ಜಿ ಬೊಂಡೆ ಹೊರಗಡೆ ತಿಂದರೆ ಆಟೋಮೆಟಿಕಾಗಿ ಪಿಂಪಲ್ಸ್ ಜಾಸ್ತಿ ಆಗ್ತೈತೆ. ಫೇಸ್ ಪ್ಯಾಕ್ ಹಾಕ್ಕೊಳ್ಳೋ ಟೈಮು ಇದಲ್ಲ ಅಲ್ಲ, ಅದಕ್ಕೆ ನಾನು ಪೇಸ್ಟ್ ಹಚ್ಕೊಂಡು ಮಲ್ಕೋತೀನಿ ಫ್ರೆಂಡ್ಸ್ ನೈಟಲ್ಲಿ. ಬೆಳಗ್ಗೆ ಅಷ್ಟಲ್ಲಿ ಆಲ್ಮೋಸ್ಟ್ ಕಮ್ಮಿ ಆಗಿರ್ತೈತೆ ಪಿಂಪಲು. ಇದು ನಾನು ಉಪಯೋಗಿಸ್ತೀನಿ ಫ್ರೆಂಡ್ಸ್, ಟಿಪ್ಪ. ನೋಡಿ ಫ್ರೆಂಡ್ಸ್, ಹುಷಾರಾದ್ಮೇಲೆ ಮುಖದಲ್ಲಿ ಕಳೆ ಹೀರೋ ವಾಕು, ಸಲ್ಮಾನ್ ಖಾನ್ ಸ್ಟೈಲು, ದುನಿಯಾ ವಿಜಯ್ ಕಲರು. ಬಾ ಹೋಗುವ. ಶಿವರಾತ್ರಿದು ಏನಪ್ಪಿ ನಿಂದು ಪ್ಲಾನ್ಗಳು? ಒಂದ್ಸತಿ ಫ್ರೆಂಡ್ಸ್ ಹೋಗೋಣ ಅಂತೈತೆ, ಒಂದ್ಸತಿ ತಾಳ್ಬೆಟ್ಟದಿಂದ ಅಥವಾ ಒಂದ್ಸತಿ ಬಸ್ ಹೋಗಲ್ಲ ಹೋಗುವ. ಅಪ್ಪಿ ನೀನು ಕರೆಕ್ಟಾಗಿ ಒಂದು ಫಿಕ್ಸ್ ಆಗು. ಯಾಕಂದ್ರೆ ನನಗೆ ನೀನಂದ್ರೆ ಗಂಡ್ಮಕ್ಳಂದ್ರೆ ಪಾದಯಾತ್ರೆ ಅಂದರೆ ಪಟ ಅಂತ ಅವತ್ತಿನ ದಿನ ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗೋದು. ನಾವು ಮನೆ ಬಾಗಿಲು ತೊಳೆದು ಬೆಳೆದು ಗಿಳ್ದು ಇವಾಗೆಲ್ಲ ಆಗತ್ತಲ್ಲ, ಏನು ಆಗಿಲ್ಲ. ನನ್ನ ಮೆಂಟಲಿ ಫಿಕ್ಸ್ ಆಗಬೇಕು. ಶನಿವಾರ ಹೋಗ್ಬಿಟ್ಟು ಭಾನುವಾರ ಲಾಲ್ಟ್ ಆಗೋಡಿ. ಶನಿವಾರ ಬಸ್ಸಲ್ಲ ತಾಳ್ಬೆಟ್ಟ ಆಗ್ತದ ಹಂಗಾರೆ. ಇಲ್ಲಿಂದ ಪಾದಯಾತ್ರೆ ಕ್ಯಾನ್ಸಲ್. ಆಯ್ತು ನೋಡೋಣ. ಏನು ಇವಾಗ ಚೆನ್ನಾಗಿದೆಯಲ್ಲ ಅಪ್ಪಗ? ಈಚೆ ಚೆನ್ನಾಗದೆ, ಒಳಗೆ ಸ್ಕ್ಯಾನರ್ ಮಾಡಿ ನೋಡುವ ಚೆನ್ನಾಗೈತೋ ಇಲ್ಲೋ ಆರ್ಗನ್ಸು. ಸ್ಕ್ಯಾನಿಂಗ್ ಮಾಡಿಸುವ. ಕರ್ಸ್ಕೊತಿತ್ತ ಮಾದಪ್ಪ. ನೀನ್ ಹಿಂಗೆ 2 ಮನ್ಸಲ್ಲಿ ಹೋಗೋದಾ ಬೇಡವಾ ಅಂದ್ರೆ ಮಾದಪ್ಪ ನೀನ್ ಬರ್ಲೇ ಬೇಡಪ್ಪ ಅಲ್ಲೇ ಇರಪ್ಪ ಅಂತೈತೆ. ಹೋಗೋದ ಬೇಡಲ್ಲ, ನನಗೆ ಒಂದ್ಸತಿ ಹಂಗಾಯ್ತು, ಒಂದ್ಸತಿ ಹಿಂಗಾಯ್ತು ಅಷ್ಟೇ. ಹಿಂಗೆ ಆಗ್ತೈತೆ, ಹೆಂಗೋ ಆಗ್ತೈತೆ ಒಟ್ನಲ್ಲಿ ಫ್ರೆಂಡ್ಸ್. ಟೋಟಲಿ ಹೇಳ್ಬೇಕಂದ್ರೆ ಇದು ಕರ್ಮ ರಿಟರ್ನ್ಸ್ ಫ್ರೆಂಡ್ಸ್. ನಿನಗೆ ಬ್ರೀತಿಂಗ್ ಪ್ರಾಬ್ಲಮ್ ಐತೆ, ಅದಕ್ಕೆ ನಿಂಗೆ ನಡೆಯೋಕ್ಕಾಗಲ್ಲ ಅಂತ ನನಗೆ ಆಡ್ಕೋತಾಯಿತ್ತು ಫ್ರೆಂಡ್ಸ್. ಮಾದಪ್ಪ ಹೆಂಗೆ ಮಾಡೈತೆ ನೋಡಿ ಫ್ರೆಂಡ್ಸ್. ನೀನೇ ಬರಬೇಡ ಮಗನೇ, ಹಂಗಿಸ್ತೀಯಾ ಹೆಣ್ಮಕ್ಳಿಗೆ ಅಂದ್ಬಿಟ್ಟು. ನೋಡೋದ ಫ್ರೆಂಡ್ಸ್, ಒಪ್ಕೊಳ್ಳಲ್ಲ. ಹಂಗೋ ಕರ್ಮ ರಿಟರ್ನ್ಸ್ ಆದರೂ ಒಪ್ಕೊಳ್ಳಲ್ಲ. ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಚೀಪಾಗಿ ಮಾತಾಡ್ಬೇಡ್ರಿ. ನಮ್ಮ ಆರೋಗ್ಯ ಸಮಸ್ಯೆ ಇದ್ರು ನಾವು ಎಷ್ಟು ಸ್ಟ್ರಾಂಗ್ ನೋಡ್ರಿ ಫ್ರೆಂಡ್ಸ್. ನಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಆದರೂ ಇವಾಗಲೂ ಬೆಟ್ಟ ಆತತೀನಿ. ನನ್ನೇ ಅಂತಾಯ್ತು, 1 ತಿಂಗಳಿಂದ ಆಡ್ಕೋತಾಯಿತ್ತು. ನಿನ್ನ ಕೈಲಿ ಆದತೆ ಈ ಸಲ ಆಗಲ್ಲ ಬಿಡು, ಸೀಮೆ ಅಂದಿ ಆದಂಗೆ ಆಗಿದ್ದಿ ಬಿಡು, ಹಂಗೆ ದಬ್ಬಾಕೊಂಡು ಮಲ್ಕೊಂಡೈತೆ. ಓಕೆ ಫ್ರೆಂಡ್ಸ್, ಇದು ರಾತ್ರಿನೇ ನಾನು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಅದಕ್ಕೆ ಈ ಅವತಾರಗಳು ಬೆಳಗ್ಗೆ ವಾಕಿಂಗು ಜಾಗಿಂಗು ಅದು ಇದೆಲ್ಲ. ಇವತ್ತು ಭಾನುವಾರ ಹೆಂಗೆ ಹೋಗ್ತೈತೋ ಏನೋ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಬಂತು. ಬೆಳಗ್ಗೆ ನಾನು ರಾತ್ರಿ ಅನ್ನಾಯಿತು ಫ್ರೆಂಡ್ಸ್. ಮೊಸರನ್ನ ಒಗ್ಗರಣೆ ಮಾಡಿದೆ. ಶೀತ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. 1 ವಾರದಿಂದ ಬೆಳಗ್ಗೆ ಬೇಗ ಎದ್ದೊಳೋದು, ನೀರು ಮುಟ್ಟೋದು ಅದೆಲ್ಲ. ಶಿವನ ಮತ್ತೆ ಕೀಲುಗಳೆಲ್ಲ ನೋವ್ತೈತೆ ಅಂತೈತೆ. ಅದಕ್ಕೆ ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು ಈಗ. ಇಲ್ಲಿ ಫ್ರೆಂಡ್ಸ್ ಸ್ಪೆಷಲ್ ಫುಡ್ಡು ಜೋಳದ ರೊಟ್ಟಿ. ಇಲ್ಲಿ ಅದೇ ಫ್ರೆಂಡ್ಸ್ ನಮ್ಮನೆ ಪಕ್ಕದಲ್ಲಿ ಇದ್ದಾರಲ್ಲ, ಅವರು ಏನೋ ಫಂಕ್ಷನ್ ಮಾಡ್ಕೊಂಡವ್ರೆ, ಅದು ಅವ್ರು ಮಾಡಿ ಕಳಿಸ್ಕೊಟ್ಟಿರೋದು. ರೊಟ್ಟಿ, ಜಿಲೇಬಿ, ಇದು ಆಲೂಗಡ್ಡೆ ಪಲ್ಯ, ಬದನೆಕಾಯಿ ಪಲ್ಯ, ಇದು ಸ್ವೀಟ ಖಾರನೋ ಸ್ವೀಟ್ ಅಂದ್ಕೊಳ್ತೀನಿ, ಮೊಳಕೆ ಕಾಳು. ಇದಿಷ್ಟು ಅವ್ರ ಕಡೆ ಸ್ಪೆಷಲ್ ಫ್ರೆಂಡ್ಸ್. ಇಲ್ಲ ಅನ್ನ ಸಾಂಬಾರು, ಚಪಾತಿನೂ ಐತೆ ಫ್ರೆಂಡ್ಸ್. ಕೆಳಗಡೆ ನೋಡ್ಕೊಂಡಿಲ್ಲ ನಾನು. ಚಪಾತಿ 2, ಅನ್ನ ಸಾಂಬಾರು ತಿನ್ಬಿಟ್ಟು
ಹೊರಡ್ತಾ ಇರೋದೆ. ನೀವು ಹೇಳಿದ್ರಿ ಫ್ರೆಂಡ್ಸ್, ಇದು ಟೈಫಾಯ್ಡ್ ಏನಾದರೂ ಬಂದರೆ ಒಂದು 2-3 ತಿಂಗಳವರೆಗೂ ಅದು ಕೀಲುಗಳ ನೋವು ಇರ್ತೈತೆ ಅಂತ. ಶಿವ ಅದನ್ನೇ ಡಿಪ್ರೆಷನ್ಗೆ ಹೋಗ್ತೈತೆ ಫ್ರೆಂಡ್ಸ್. ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ಸ್ ಬರ್ಕೊಬಂದ್ರು, ಟ್ಯಾಬ್ಲೆಟ್ ತಿಂದರೆ ನನಗಾಗಲ್ಲ, ಸುಸ್ತಾಗ್ತೈತೆ ಅಂತಿದೆ. ಮತ್ತು ಇನ್ನೇನು ಕೊಡ್ತಾರೆ ಡಾಕ್ಟ್ರು? ಮ್ಯಾಜಿಕ್ ಮಾಡಿ ನೋವು ಮಾಯ ಮಾಡ್ತಾರಾ? ಅದಕ್ಕೆ ಗಾಡಿ ಓಡ್ಸೋಕ್ಕೂ ಆಗಲ್ಲ, ನಿನ್ನ ಕುಂಡಿಸ್ಕೊಂಡು ಅಂತಿದೆ. ನಾನು ನಡ್ಕೊಂಡು ಹೋಗ್ತೀನಿ, ಶಿವಾಗ ಗಾಡೀಲಿ ಬತ್ತೈತೆ. ಶಿವ ಒಂದು ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ. ಏನೋ ಆಗ್ಬಿಡ್ತೈತೆ ಅಂತ ಎದುರ್ಕೊಳ್ಳೋದು ಜಾಸ್ತಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀನು ಅದೇ ಯೋಚನೆ ಮಾಡ್ತಿದ್ರೆ ಅದು ನೋವು ಜಾಸ್ತಿ ಕಾಣಿಸ್ತಿದೆ ಅಂತ. ಈಗ ಡಾಕ್ಟ್ರಿಗೆ ಹೋಗಿ ಆ ಡಾಕ್ಟ್ರಿಗೆ ಶಿವ ಭಾಷೆ ಅರ್ಥ ಆಗಲ್ಲ. ನಾನು ಟ್ರಾನ್ಸ್ಲೇಟ್ ಥರ ನಿಂತ್ಕೊಂಡು ಶಿವ ಹೇಳೋದನ್ನ ಅಯ್ಯಪ್ಪನಿಗೆ ಹೇಳಿ, ಅಯ್ಯಪ್ಪ ಹೇಳೋದು ಶಿವಾಗ ಹೇಳಿ ನನ್ನ ತಲೆ ಕೆಟ್ಟೋಗ್ತೈತೆ. ಅದು ನೋವು ಹಂಗೆ ಇರ್ತೈತೆ ಅಂತ ನಿಮ್ಮ ಕಾಮೆಂಟ್ಗಳೆಲ್ಲ ಓಪನ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೋವು ತಡೆಯೋಕ್ಕಾಗ್ತಿಲ್ಲ ಅಂತೈತೆ. ವಾಕಿಂಗ್ ಮಾಡಲ್ಲ, ಮಲಗಿದ ಹತ್ರನೇ ಇದ್ದರೆ ಅದಿನ್ನೂ ಪೇಯ್ನ್ ಜಾಸ್ತಿ ಆಗ್ತೈತೆ. ಸ್ವಲ್ಪ ಬಾಡಿ ಎಕ್ಸಸೈಸ್ ಆಗಬೇಕಲ್ಲ, ವಾಕ್ ಮಾಡಿ. ಹಾಂ, ಡಾಕ್ಟ್ರ್ ಇಲ್ಲ ಭಾನುವಾರ, ಇವತ್ತು ರೆಸ್ಟ್ ಓಪನ್ ಐತೆ. ಡಾಕ್ಟ್ರ್ ಇಲ್ಲ, ಮೆಡಿಕಲ್ ಸ್ಟೋರಲ್ಲೂ ಯಾರೂ ಇಲ್ಲ ಫ್ರೆಂಡ್ಸ್. ಇವತ್ತು ಕ್ಲೋಸ್ ಏನೋ ಇವತ್ತು. ಅವ್ರೆ ಭಾನುವಾರ ಬಾಡ್ತಿನಕ್ಕೆ ಹೋಗ್ಬಿಟ್ರ ಡಾಕ್ಟ್ರು ಮಧ್ಯಾಹ್ನ ಊಟಕ್ಕೆ. ನೋಡ್ದೆ ಇಲ್ಲೋದಂತ. CC ಕ್ಯಾಮ್ರಾ ಬಂದಮೇಲೆ ಜನಗಳಿಗೆ ಜವಾಬ್ದಾರಿ ಇಲ್ದಂಗೆ ಹೋಯ್ತು ಫ್ರೆಂಡ್ಸ್. ಕ್ಯಾಮ್ರಾ ಮೇಲೆ ನಂಬಿಕೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ನಾನೇನಾದ್ರು ಎತ್ಕೊಂಡು ಹೋದ್ರೆ ಇವಾಗ ಮೀಟರ್ ಬೇಕು, ಮೀಟರ್ ನೋಡಿ, ಇಲ್ಲಿ ಬೋರ್ಡಲ್ಲಿ ಫೋನ್ ನಂಬರ್ ಐತೆ, ಫೋನ್ ಮಾಡು. ಹೋಮ್ ಡೆಲಿವರಿ ಅಲ್ಲ ಅವೈಲೇಬಲ್ಲು. ಮೆಡಿಕಲ್ಲು ಹೋಮ್ ಡೆಲಿವರಿ ಮಾಡ್ತಾರಂತೆ. ವಾವ್, ಡೈರಿ ಮಿಲ್ಕು ಫ್ರೆಂಡ್ಸ್, ಇಷ್ಟೊಂದು ಐತೆ. ಫ್ರೀಯಾಗಿ ಎತ್ಕೋಬೋದು, ಜೊತೆಗೆ ಕ್ಯಾಮ್ರಾನು ಐತೆ. ಮತ್ತೆ ಏನು ಮಾಡೋದು ಇವಾಗ? ಕಾಲು ತರವಾ? ಶಿವಾಗೆ ಕಾಲು ಸೂಪ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಕೀಲು ನೋವು ನನಗೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಜ್ವರಕ್ಕೆ ಏನಾರು ಮಾಡ್ಬೋದು, ಇದಕ್ಕೆ ಏನಾರು ಮಾಡ್ಬೋದು. ಅದು ಹಂಗೆ ಇರ್ತೈತೆ ನಾರ್ಮಲಾಗಿ ಅಂದರೂ ಕೇಳ್ತಾ ಇಲ್ಲ. ತಗೊಬರ್ತೀಯಾ? ಹೆಂಗೆ, ಎಲ್ಲಿಗಟ್ಟ ಬರಬೇಕು? ಇಲ್ಲಿ ಚಿಕನ್ ಅಂಗಡಿ ಹತ್ರನಾ? ಯಾಕೆ ಇಲ್ಲ? ಏನು ಯಾರೂ ಇಲ್ಲ, ಏನೂ ಇಲ್ಲ. ಏನು ಮಾಡೋದು ಮತ್ತೆ ಮುಂದಕ್ಕೆ? ಬಸ್ ಸ್ಟಾಪ್ ಹತ್ರಕ್ಕ ಓಡ್ಸೋಕ್ಕಾಗಲ್ಲ ಅಂತ. ಆಮೇಲೆ ಅಲ್ಲೆಲ್ಲಾರು ಬಿಡಿಸ್ಬಿಟ್ಟು ಆಮೇಲೆ ತಗೋತೀನಿ ಬಾ, ನಡ್ಕೊ ಬರ್ತೀನಿ ಬಾ. ಆಮೇಲೆ ಸುಸ್ತು ಅಂದ್ಬಿಟ್ಟು ಎಲ್ಲಾರ ಬಿಡಿಸ್ಬಿಟ್ಟು ನಡ್ಕೊಂಡು ಬಾ ಅಂದ್ರೂ ಬರಲ್ಲ. ಕ್ವಾಲಿಟಿ ಚೆನ್ನಾಗಿರೋದು ಕೊಡಿ ಅಣ್ಣ. ಡಿಸೈನ್ ಇರೋದಿಲ್ವಾ? ಹಾಂ, ಇದರಲ್ಲೇ ತೋರಿಸಿ. ನನ್ನ ಹತ್ರ ಲೆಗ್ಗಿನ್ಸ್ಗಳೆಲ್ಲ ತುಂಬ ಚಿಕ್ಕದಾಗ್ಬಿಟ್ಟವೆ ಫ್ರೆಂಡ್ಸ್. ಅದಕ್ಕೆ ಪಲಾಜೋ ತೊಗೊಬಿಟ್ರೆ ಎಷ್ಟು ದಿನ ಆದ್ರೂ ಹಾಕ್ಕೋಬೋದು, ದಪ್ಪ ಆದರೂ ಇನ್ನೂ ಅಂದ್ಬಿಟ್ಟು ಹೋದೆ. ಕಾಟನ್ದು ಕಂಫರ್ಟಬಲ್ ಆಗಿರ್ತೈತೆ ಫ್ರೆಂಡ್ಸ್, ಆದರೆ ಅದು ಬೇಗ ಹರಿದೋಗ್ತೈತೆ. ಅದಕ್ಕೆ ಇದೇನು ಅಂತಾರಲ್ಲ ಫ್ರೆಂಡ್ಸ್, ಇಗ್ತಾ ಇರ್ತೈತೆ ಆದರೆ ಬೇಗ ಹರಿದೋಗಲ್ಲ. ಇದ್ರ ಹೆಸರು ಏನೋ ಐತೆ ಅದ್ರಿಗೆ ಗೊತ್ತಿಲ್ಲ. ತಗೊಳಕ್ಕೆ ಹೋಗೋದು ಒಂದು ಫ್ರೆಂಡ್ಸ್, ಆದರೆ ನೋಡೋದು 16 ಈ ಥರ ಇರ್ತೈತೆ. ತಗೊಂಡಿಲ್ಲ ಅಂದರೂ ಕಣ್ಣಲ್ಲಿ ನೋಡಿ ಖುಷಿ ಪಡೋಣ ಅಂತ ಅಂದ್ಬಿಟ್ಟು ತಗೊಳ್ಳೋದು 2 ಪ್ಯಾಂಟ್ ಆದರೂ ಇಷ್ಟೊಂದು ಎತ್ತಾಕ್ಸ್ತೀನಿ. ಆದರೂ ಒಂದ್ಸಲ ಹೊಟ್ಟೆ ಉರಿತೈತೆ. ನಾನು ಅಷ್ಟೊಂದು ಬಟ್ಟೆ ಎತ್ತಾಕ್ಸ್ಬಿಟ್ಟೆ. ಆ ಅಣ್ಣವ್ರು ಹೆಂಗೆ ಜೋಡಿಸ್ಕೋತಾರೋ ಏನೋ ಅಂತ ಅನಿಸ್ತೈತೆ. ಒಂದೊಂದ್ಸಲ ಅದು ಅವ್ರ ಕೆಲಸ ಅಲ್ಲ ಅಂತಾನು ಅನಿಸ್ತೈತೆ. ಆಮೇಲೆ ಒಂದು ಜೀನ್ಸು ನೋಡಿದೆ ಫ್ರೆಂಡ್ಸ್. ನನ್ನ ಹತ್ರ ಇರೋದು ಎಲ್ಲ ಡ್ರೆಸ್ಗಳು ಟೈಟ್ ಆಗಿಬಿಟ್ಟಿದ್ದಾವೆ. ಈ ಡ್ರೆಸ್ಗಳು ಹಾಕೊಳಕ್ಕಾದ್ರೂ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ, ಆದರೆ ಮನ್ಸು ಬರ್ತಾಯಿಲ್ಲ. ಆಮೇಲೆ ಒಂದು ಶಾರ್ಟ್ ಟಾಪು ತೊಗೊಳ್ಳೋಣ. ಜೀನ್ಸ್ ಹೊತ್ತೆ ತೊಗೊಬಂದ್ರೆ ಅಪಶಕುನ, ಜೊತೆಗೆ ಒಂದು ಶಾರ್ಟ್ ಟಾಪು ಇರಬೇಕು ಅಂತ ನೋಡ್ತಾ ಇದ್ದೀನಿ. ಎಲ್ಲ ಇಷ್ಟ ಆಗ್ತೈತೆ ನೋಡ್ತಾ ಇದ್ರೆ. ಸಿಂಪಲ್ ಲೈಟ್ ಕಲರ್ಸ್ ತೊಗೋಬೇಕು ಅಂತ ಇತ್ತೀಚೆಗೆ ನಾನು ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಡಾರ್ಕ್ ಕಲರ್ಸು ನನಗೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿ ಬಿಲ್ ಹಾಕ್ಸೋ ಟೈಮ್ಗೆ ನಾವು ಆಚೆ ಓಡ್ಬಂದ್ಬಿಡ್ಬೇಕು ಫ್ರೆಂಡ್ಸ್. ಯಾಕಂದರೆ ಅಮೌಂಟ್ ಕಮ್ಮಿ ಆಗೈತೆ ಅಂದ್ಬಿಟ್ಟು ಒಂದು 2 ಡ್ರೆಸ್ನ ಶಿವ ವಾಪಸ್ ಕೊಡಿಸ್ಬಿಡ್ತೈತೆ. ಹಂಗಾಗಿ ಹೊಸ ಡ್ರೆಸ್ಗಳೆಲ್ಲ ಬಂದಿದ್ದು. ಮಿರರಲ್ಲಿ ನಾನೇ ಫ್ರೆಂಡ್ಸ್. ಡಾಕ್ಟ್ರು 4 ಗಂಟೆಗೆ ಬರ್ತಾರಂತೆ ಫ್ರೆಂಡ್ಸ್, ಅದಕ್ಕೆ ಬಂದ್ಬಿಟ್ವಿ. ಏನಿಲ್ಲ, ಡಾಕ್ಟರ್ ಹತ್ರ ಇಂಜೆಕ್ಷನು ತೊಗೊಳಲ್ವಂತೆ, ಮಾತ್ರ ತೊಗೊಳಲ್ವಂತೆ. ಈ ಅಪ್ಪನ ಕಷ್ಟ ಹೋಗ ಅಪ್ಪನಿಗೆ ಹೇಳ್ಬಿಟ್ಟು ಬರೋದು ಫ್ರೆಂಡ್ಸ್. ಯಾಕೋ ಶಿವ ನಾವು ಸ್ಟಡಿ ಮಾಡೋಷ್ಟರಲ್ಲಿ ನಾನು ಮಲ್ಗಂಗಿದ್ದೀನಿ. ಫುಲ್ಲು ಮೂಗೆಲ್ಲ ಬಿಸಿ, ಬಾಯೆಲ್ಲ ಬಿಸಿ, ನೆಗಡಿ, ಮಲಗಿದ್ರೆ ಕೆಮ್ಮು ಸ್ಟಾರ್ಟ್ ಆಯಿತು. ಅದಕ್ಕೆ ಮಾತ್ರೆ ತಗೊಂಡೆ ಕೋಲ್ಡ್ದು ಫ್ರೆಂಡ್ಸ್. ಕೊತ್ತಂಬರಿ ಎಷ್ಟು ಬೆಳೆದೈತೆ. ಏನು ತಂದಿಲ್ಲ ಸಂಜೆ ನಿನಗೆ. ಆಯಿತು, ಸಮಾಧಾನ ಮಾಡ್ಕೊ. ಹಾಂ, ನಾನು ಬಿಸಿನೀರು ಕುಡಿತೀನಿ. ಇವಾಗ ಒಂದು ಮಾತ್ರ ನುಂಗ್ಬಿಡ್ತೀನಿ, ನನ್ನ ಕೈಲಿ ತಡೆಯೋಕ್ಕಾಗ್ತಿಲ್ಲ. ಸುಸ್ತಿಲ್ಲ ಅಂತೀಯ ಒಂದೊಂದ್ಸಲ? ಸುಸ್ತಿಲ್ಲ, ಒಂಥರ ವೈರ್ ಬಷನ್
ವೈಬ್ರೇಷನು ಮಾತ್ರ ಮೆಡಿಸನ್ ಎಲ್ಲ ಹಾಕ್ಸ್ಕೊಂಡೆ ಅದೇ ಎಫೆಕ್ಟ್ ಅಷ್ಟೇ ಫ್ರೆಂಡ್ಸ್. ಫುಲ್ ರೆಸ್ಟ್ ಮಾಡಬೇಕು. ಎಳ್ನೀರಿನ ಮೇಲೆ ದಿನಕ್ಕೆ ಒಂದಲ್ಲ 2 ಕುಡಿ ಬೆಳಗ್ಗೆ ಸಂಜೆ. ಫ್ರೆಂಡ್ಸ್ ನನ್ನ ಹತ್ರ ಲೆಗ್ಗಿನ್ಸ್ ಎಲ್ಲ ಫುಲ್ಲು ಟೈಟ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಇತ್ತೀಚೆಗೆ ಡೈಲಿ ಯೂಸ್ಗೆಲ್ಲ ಗೌನೆ ಹಾಕ್ಕೊಳ್ಳೋದು. ಅದಕ್ಕೆ ಜೀನ್ಸ್ ಆಲ್ರೆಡಿ ನನ್ನ ಹತ್ರ 2 ಐತೆ ಫ್ರೆಂಡ್ಸ್. ಅದು ಲೈಟ್ ಕಲರು, ಡಾರ್ಕ್ ಕಲರ್ ಒಂದು ಇಲ್ವಲ್ಲ ಅಂದ್ಬಿಟ್ಟು ಈ ಜೀನ್ಸ್ನ ನಾನು ಡಾರ್ಕ್ ಕಲರ್ ತೊಗೊಂಡೆ ಫ್ರೆಂಡ್ಸ್. ಈ ಥರದ್ದು ಚೆನ್ನಾಗಿ ಕಾಣಿಸ್ತೈತೆ ನನಗೆ. 1499 ಫ್ರೆಂಡ್ಸ್. ಇದಕ್ಕೆ ಒಂದೇ ಟಾಪ್ ಇಲ್ಲ, ವಾಪಸ್ ಕೊಡಿಸ್ಬಿಟ್ಟ. ಪ್ಯಾಂಟ್ ಒಳಗೈತೆ. ಯಪ್ಪ ಟೆನ್ಷನ್ ಆಗ್ಬಿಟ್ಟೆ ಫ್ರೆಂಡ್ಸ್. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಕಾಟನ್ ಟಾಪು, ಶಾರ್ಟ್ ಟಾಪು ಇದು ತಗೊಂಡೆ. ಈ ಕಲರ್ ನನ್ನ ಹತ್ರ ಇಲ್ಲವೇ ಇಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ ತಾನೆ ಸೀರೆ ತಗೋಬೇಕು ಅಂತ ಅನ್ಕೊಂಡೆ. ಟಾಪೇ ಸಿಕ್ತು. ಟಾಪ್ ರೇಟಾ? ಇವೆಲ್ಲ ಇಟ್ಕೊಂಡು ಏನು ಮಾಡ್ತೀಯಪ್ಪಿ? ತಗೊಂಡಿದ್ದಾಯ್ತು, ಕೊಟ್ಟಿದ್ದಾಯ್ತು ಬಿಲ್ಗಳು. ಇಬ್ಬರಿಗೂ ಹುಷಾರಿಲ್ದ್ರೆ ಉಸಿರೋಗ್ತಾರೋ ಟೈಮಲ್ಲೂ ಬಟ್ಟೆ ಶಾಪಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಈ ಸೀಸನ್ ಬಿಟ್ರೆ ಮತ್ತೆ ತಗೊಳಲ್ಲ ನನ್ನ ಗಂಡ, ನನ್ಗೆ ಗೊತ್ತು. ಮತ್ತೆ ತಗೊಂಡೆ. ಇವೆರಡು ಸಕ್ಕತ್ತ ಕಾಣಿಸ್ತಿದೆ ಫ್ರೆಂಡ್ಸ್ ನಾನು ಹಾಕೊಂಡ್ರೆ. ನನಗೆ ಜೀನ್ಸ್ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಈಗ ಮನೇಲಿ ಇರೋದಕ್ಕೆ, ಇಲ್ಲಿ ಕೆಲಸ ಮಾಡೋದಕ್ಕೆ ನಾನು ಹಾಕೋತಾ ಇಲ್ಲ ಅಷ್ಟೇ ಫ್ರೆಂಡ್ಸ್. ಫಸ್ಟ್ ಎಲ್ಲ ಬರೀ ಜೀನ್ಸೇ ನಾನು ಹಾಕ್ತಾ ಇದ್ದಿದ್ದು. ಶಿವ ಶರ್ಟ್ ಎಲ್ಲ ಹಾಕೊಳ್ಳೋನಿ. ಅವಾಗ ಹಿಂಗಿದ್ದೆ ಫ್ರೆಂಡ್ಸ್ ಸಣ್ಣಕ್ಕೆ. ಅವಾಗ ಹಾಕೊಂಡ್ರೆ ಏನಿಲ್ಲ ಅಂತಾರಲ್ಲ. ಇವಾಗ ಏನಿಲ್ಲ ಫ್ರೆಂಡ್ಸ್, ನಮ್ಮ ಬಾಡಿ ನಮ್ಮ ಇಷ್ಟ ಹಾಕೋಬೋದು. ಜೀನ್ಸ್ ಬಂತು. ಹೋದ ವರ್ಷ ತಗೊಂಡಿದ್ದು ಟೈಟ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. 2 ಹಾಕೊಂಡು ನೋಡ್ಲಾ? ಈಗ ಹಾಕೊಂಡು ನಾನು ನಿಮ್ಗೆ ತೋರಿಸ್ಲೇಬೇಕು ಫ್ರೆಂಡ್ಸ್. ಅಲ್ಲಿ ತನಕ ಸಮಾಧಾನ ಆಗಲ್ಲ. ಫ್ರೆಂಡ್ಸ್ ಪಲ್ಲೋಸ ಪ್ಯಾಂಟು ಕಾಟನ್ ತಗೊಳ್ಳೋಣ ಅಂತ ನೋಡಿದೆ. ಕಾಟನ್ ಜಾಸ್ತಿ ದಿನ ಬಳಕೆ ಬರಲ್ಲ ಫ್ರೆಂಡ್ಸ್ ನನಗೆ. ಆದರೆ ಬೇಸಿಗೆಗೆ ಕಾಟನೇ ಬೆಸ್ಟು. ಇದೇನಂತಾರೆ ಫ್ರೆಂಡ್ಸ್? ಪಾಲಿಸ್ಟರ್ ಅಲ್ಲ, ಪಲ್ಲೋಸ ಗೊತ್ತು. ಪಾಲಿಸ್ಟರ್ ಏನಿದು? ಪಾಲಿಸ್ಟರ್ ಏನೋ ಅಂತಾರಲ್ಲ ಫ್ರೆಂಡ್ಸ್. ಇದು ಹೊಸ್ದಾಗಿ ಬಂದೈತೆ ಫ್ರೆಂಡ್ಸ್ ಡಿಸೈನು. ಇದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಎಲಾಸ್ಟಿಕ್ ಥರ ಹಿಗ್ತೈತೆ. ಈ ಥರ ಒಂದು 2 ಪಲ್ಲೋಸ ತಗೊಂಡೆ. ಈ ಥರದೊಂದು, ಮಾಮೂಲಿ ಬ್ಲ್ಯಾಕ್ ಒಂದು. ಲೆಗ್ಗಿನ್ಸ್ ಬದಲು ಇದೇ ಬೆಸ್ಟು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ನನಗೆ. ಆದರೆ ಕಾಟನ್ ಇರಬೇಕು. ಕಾಟನ್ ನನಗೆ 1-2 ಸತಿಗೆ ಅರ್ಧ ಕೊಡ್ತೀನಿ. ಬಟ್ಟೆಗಳು ನನ್ನ ಹತ್ರ ಬಳಕೆ ಬರಲ್ಲ ಫ್ರೆಂಡ್ಸ್. ಇದು ನನ್ನ ಡ್ರೆಸ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಜೀನ್ಸ್ ಕಾಮನ್ನು. ಈ ಟಾಪ್ ನಂಗೆ ಇಷ್ಟ ಆಯ್ತು. ಈ ಕಲರು ಆಚೆ ಎಲ್ಲ ಹೋಗ್ಬೇಕಾ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಫ್ರೆಂಡ್ಸ್. ಆದರೆ ನಾನು ಜೀನ್ಸ್ ಯಾಕೆ ಜಾಸ್ತಿ ಹಾಕೊಳ್ಳಲ್ಲ ಅಂದರೆ, ಜೀನ್ಸ್ ಹಾಕೊಂಡಾಗ ಜಾಸ್ತಿ ಕುಳ್ಳ ಕಾಣಿಸ್ತೀನಿ. ಇರೋದೇ ಕುಳ್ಳ, ಅದರಲ್ಲಿ ಇನ್ನೂ ಕುಳ್ಳ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ಹೆಂಗೋ ಒಂದಿರಲಿ ಫ್ರೆಂಡ್ಸ್. ಈ ಕಲರ್ ಇದೆ ಫಸ್ಟ್ ಟೈಮ್ ತಗೊಂಡಿರೋದು ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡಾಕ್ಟ್ರಿಗೂ ತೋರಿಸ್ಕೊ ಬಂದಂಗೆ ಫ್ರೆಂಡ್ಸ್. ಫೈನಲಿ ಕಾಲು ತರಿಸ್ಬಿಟ್ಟೆ ಫ್ರೆಂಡ್ಸ್. ಕಾಲು ಸೂಪ್ ಮಾಡ್ಕೊಡೋಕ್ಕೆ. ಯಾಸಟ್ಟೆ ಹೋಗ್ಲಿ ಅಂದರೆ ನನಗೆ ಬೇಡ. ನಾನು ಒಂದ್ಸಲ ಫಿಕ್ಸ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ. ಸರಿ ಅದನ್ನು ಕ್ಲೀನ್ ಮಾಡುವ. ಹಾಂ ಅದೇ ಪರಂಗಿಕಾಯಿ. ಡಾಕ್ಟ್ರನ್ನ ಕೇಳ್ಬಿಡ್ತೀನಪ್ಪ. ಈಟೆ ತಕ್ಬಿಟ್ಟತು. ಅದು ಕೀಲ್ ನೋವು ಹಂಗೆ ಇರ್ತೈತಂತೆ. ಅವಕ್ಕನು ಫೋನ್ ಮಾಡಿ ಹೇಳ್ತು ಅದು ಹಂಗೆ ಇರ್ತೈತೆ. ಆಮೇಲೆ ಅದು ಸರಿ ಹೋಗ್ತೈತೆ. ನಾನ್ ವೆಜ್ಜು ಅವಾಯ್ಡ್ ಮಾಡಿಬಿಡ್ರಿ ಫುಲ್ಲು ಅಂತ ಹೇಳಿದ್ರು. ಕಾಲು ಸೊಪ್ಪು ಕುಡಿ ಪರವಾಗಿಲ್ಲ. ನಾನ್ ವೆಜ್ ಅಂದರೆ ಅದೇ ಚಿಕನು ಮಟನು ಆ ಥರ. ಹಾಂ ಅದು ತಗೋ ಪರವಾಗಿಲ್ಲ. ಅದು ಕಾಲು ಸೊಪ್ಪು. ಹಾಂ ಅದು ಸೋಫಾ ಮೇಲೆ ಒತ್ತರಿಸ್ಕೊಂಡು ಕುತ್ಕೊಂಡ್ರೆ ಸರ್ ಹೋಗ್ತಿದೆ. ಯಾಕಂದರೆ ಫ್ರೀ ಆಗಿರಬಾರ್ದು, ಆರಾಮಾಗಿ ಓಡಾಡಬಾರ್ದು. ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ರೆ ಕೈ ಕಾಲೆಲ್ಲ ಒಂದೇ ಕಡೆ. ಏನೋ ಇವಾಗ ಕೀಲ್ ನೋವು ಇರುತ್ತೆ, ನಾನು ತೊಳಿಬೇಕಾ? ತಣ್ಣೀರು ಮುಟ್ಟಬಾರ್ದಂತ ಅಂದರೆ ಬಾಣಂತಿ ಅಂತ ಫಿಕ್ಸ್ ಆಗಿದೆ. ಈ ತರ ಈಚೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಕಾಲು ಫ್ರೆಂಡ್ಸ್, ಕಾಲು ನನ್ನ ಹೆಸರು ಗಂಡನ ಕಾಲೇ ತೊಳೆಯಲ್ಲ ಅಂತ ಅನ್ಕೊಂಡೆ ನಾನು. ಮೇಕೆ ಕಾಲು ತೊಳೆಯಂಗಾಗೋಯ್ತು ನನ್ನ ಗಂಡ ಇರೋ ಪರಿಸ್ಥಿತಿಲಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಅರ್ಶಿನ ತೊಳ್ಕೊಬತ್ತೀನಿ ಫ್ರೆಂಡ್ಸ್. ತಣ್ಣೀರು ಮುಟ್ಟಾಗಿಲ್ಲ. ಮುಖ ತೊಳಿತಾ ಇದೆಯಾ ಇಲ್ವಾ? ಮುಖ ತೊಳೆದಿಲ್ಲ. ಬಿಸಿನೀರು ಕಾಯಿಸ್ಕೊಡು ಅಂದ್ರೆ ಕಾಯಿಸ್ಕೊಡಲ್ಲ ನಾನು. ಅರ್ಶಿನ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಬೇಡ. ಆಯ್ತಪ್ಪ ಮುಟ್ಬೇಡ. ಕೈಗೂ ಗ್ಲೌಸ್ ಹಾಕೋ. ಕಾಲು ನಾನು ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ. ನಾನು ಇಂಜೆಕ್ಷನ್ ಮಾಡಿಸ್ಕೊಂಡು ನಾನು ಇನ್ನೂ ವೀಕ್ ಆಗ್ತೀನಿ, ಮಲಗ್ಬಿಡ್ತೀನಿ ನಾನು. ಏನೋ ಒಂದು ಮಾಡ್ತೀನಿ ಬಾ. ನನಗೆ ನೆಗಡಿ, ತಲೆನೋವು, ಕಣ್ಣೂರಿ, ಮೂಗುರಿ ಎಲ್ಲ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಅದಕ್ಕೆ ಶಿವ ಅದರಲ್ಲಿ ಕಾಲು ಬೇರೆ ತಂದೈತೆ. ಇದನ್ನು ತೊಳ್ಕೊಬತ್ತೀನಿ ಫ್ರೆಂಡ್ಸ್. ಹೆಂಗಾಗೈತೆ ಪರಿಸ್ಥಿತಿ ಅಂದರೆ, ಈ ಪರಿಸ್ಥಿತಿಯಲ್ಲಿ ನನಗೆ ತಲೆ ಕೆಟ್ಟೋಗ್ಬಿಟ್ಟು ಕಾಲು ಸೊಪ್ಪು ರೆಸಿಪಿನೇ ಮರ್ತೋಗಿದ್ದೀನಿ. ಹೆಂಗ ಒಂದು ಮಾಡ್ತೀನಿ ಫ್ರೆಂಡ್ಸ್ ಇವತ್ತು.
ನೀರನ್ನು ಹಾಕ್ಕೋಬೇಕು, ತೊಳಿಬೇಕು. ಅರ್ಶಿನ ಹಾಕಿದ್ ವೇಸ್ಟ್ ಆಯ್ತು, ಅರ್ಶಿನ ಆಚೆಗೆ ಬಂದ್ಬಿಡ್ತು. ಈ ಕಾಲ್ ಸೊಪ್ಪಿಗೆ ಹಸಿಮೆಣಸಿಕಾಯಿ ಪೇಸ್ಟು ಅದೇನೇನೋ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್. ಹಸಿಮೆಣಸಿಕಾಯಿ ಖಾರ ಬೇಡ, ಒಂದೇ ಸಲ ಎಲ್ಲ ಬೇಗ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಇದನ್ನ ಸುಟ್ಟಿರೋದು ನೋಡಿದ್ರೆ ಬೇಗ ಬೇಯ್ತಿದೆ. ಈ ತರ ಕಪ್ಪಗೆ ಸುಟ್ಟು ಬಿಡ್ತಾರೆ ಫ್ರೆಂಡ್ಸ್. ಅವಾಗ ಅದು ಆಲ್ರೆಡಿ ಸುಟ್ಟಬೇಕಾರೆ ನೋಡಿ ಹಿಂಗಂದ್ರೆ ಬಿಟ್ಕೋತೈತೆ, ಚೆನ್ನಾಗಿ ಇದು ಮಾಡ್ಬಿಟ್ಟವ್ರೆ. ಹಂಗಾಗಿ ಇವೆಲ್ಲ ಮಸಾಲೆ ಹಾಕ್ಬಿಟ್ಟು ಒಂದು 5 ಬಿಸಿಲು ಕೂಸ್ಕೊಬಿಟ್ರೆ ಸೂಪ್ ರೆಡಿನೇ ಆಗ್ಬಿಡ್ತಿದೆ. ಅದು ನಮ್ಮ ಕುಕ್ಕರಿಂದ ಆಚೆ ಬಂದಿದೆ ಫ್ರೆಂಡ್ಸ್ ಸೂಪಲ್ಲ. ಅದೊಂದು ನೋಡ್ಕೊಂಡು ಆಫ್ ಮಾಡ್ಕೊಂಡು ನಾನಿವಾಗ ಸೂಪ್ ರೆಡಿ ಮಾಡ್ತೀನಿ. ಇವಾಗ ನಾನು ಕೋಲ್ಡ್ ಆಗೈತೆ. ಶಿವಾಗೂ ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಐಟಮ್ ಬೇಡ, ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾನು ಕೋಲ್ಡ್ ಆಗಿರೋದಕ್ಕೆ ನಾನು ಜೀರಿಗೆ ಮೆಣಸೆಲ್ಲ ಕುಡಿಬೇಕಲ್ಲ, ಇದು ಮಾಡ್ಕೊಂಡು ಕುಡಿಬೇಕು. ಶಿವಾಗೆ ಮಸಾಲೆ ಐಟಮ್ ಕೊಡಬಾರ್ದು. ಅಯ್ಯೋ ದೇವ್ರೆ, ಸಾಕಾಗಿ ಹೋಗೈತೆ. ಕಾಲು ಸೊಪ್ಪಿಗೆ ಕಾಲನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಇದು ಮಸಾಲೆ ಐಟಮ್ಸ್ ಬಾಕ್ಸ್ ತೆತ್ಕೊಂಡಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಇಟ್ಕೊಂಡು 1.5 ಸ್ಪೂನ್ ಮೆಣಸು ಹಾಕೊಳ್ತಾ ಇದ್ದೀನಿ, 1 ಸ್ಪೂನು ಸೋಂಪು, 1 ಸ್ಪೂನ್ ಜೀರಿಗೆ, ಧನಿಯಾ ಬೀಜ ಫ್ರೆಂಡ್ಸ್ 4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ, 2 ಲವಂಗ ಹಾಕೊಂಡಿದ್ದೀನಿ. ಇವಿಷ್ಟನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಆದ್ರೂ ಅದು ಫ್ಲೇವರ್ ಹಾಳಾಗ್ಬಿಡ್ತಿದೆ. ಇದು ಉರಿಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ, ಸಕ್ಕತ್ತಾಗಿತ್ತು. ಇದಕ್ಕೇನೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡಿಲ್ಲ ಫ್ರೆಂಡ್ಸ್, ಹಂಗೆ ಲೈಟಾಗಿ ಫ್ರೈ ಮಾಡ್ಕೊಂಡೆ. ಇವಿಷ್ಟನ್ನು ಸೈಡಿಗೆ ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡೆ, ನೀರು ಹಾಕ್ತಿರೋರು ಬಿಟ್ಕೊಂಡೆ. ಅದೇ ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬಿಟ್ಟೆ, ಸ್ವಲ್ಪ ಹಾಕೋಬೇಕು, ಯಾಕಂದರೆ ಅದು ಚರ್ಬಿ ಬಿಟ್ಕೊಳ್ತಿದ್ದಲ್ಲ ಕಾಲಲ್ಲಿ. ಹಂಗಾಗಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಾಲು ತೊಳೆದಿಟ್ಕೊಂಡಿದ್ದಲ್ಲ ಕಾಲನ್ನ ಹಾಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಇದನ್ನ ಎಣ್ಣೆಲಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಬೇಗ ಬೇಯ್ತೈತೆ ಕಾಲು. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸೂಪ್ ಅಲ್ವಾ ನಮಗೆ ಬೇಕಾಗಿರೋದು. ನಾನು 4 ಹಾಕಿ ತರಿಸ್ಕೊಂಡಿದ್ದೆ, ಹಾಗಾಗಿ ಅದರ ಅಳತೆಯಲ್ಲಿ ಕರೆಕ್ಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. 2-3 ತಿನ್ಬೋದು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು 1/2 ಕುಕ್ಕರ್ ಅಷ್ಟು ನೀರು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ 5 ವಿಸಿಲ್ ಬೇಯಿಸ್ಕೊಂಡೆ. ಆವಾಗ ಕರೆಕ್ಟಾಗಿ ಬೆಂದಿತ್ತು. ಇನ್ನೊಂದು 90% ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇನ್ನು 10% ಇರೋಂಗೆ ಅದೇ ಆಗಲೇ ಫ್ರೈ ಮಾಡ್ಕೊಂಡಿದ್ದಲ್ಲ ಫಸ್ಟ್ ಧನಿಯಾ, ಸೋಂಪು ಅವೆಲ್ಲ ಆ ಪುಡಿ ಹಾಕ್ಕೊಂಡು, ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು 1-2 ವಿಸಿಲ್ ಕೂಗಿಸ್ಕೋಬೇಕು. ಆವಾಗ ಮಸಾಲೆ ಕರೆಕ್ಟಾಗಿ ಬೇಯ್ತೈತೆ, ಕಾಲು ಸೂಪು ಕರೆಕ್ಟಾಗಿ ಆಗಿರ್ತೈತೆ. ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತೈತೆ. ಓಪನ್ ಮಾಡ್ಕೊಂಡ್ರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಪರ್ಫೆಕ್ಟ್ ಸೂಪ್ ಇದೇನೆ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬಿಟ್ಟಿದ್ದೆ ಗೊತ್ತಾಗ್ದಿರ, ಹಂಗಾಗಿ ಈ ಥರ ಜಿಟ್ ಕಾಣಿಸುತ್ತೆ. ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಬಿಟ್ರೆ ಇದು ಪರ್ಫೆಕ್ಟ್ ಸೂಪ್. ಕಾಲು ಸೂಪು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಆದರೆ ಶಿವ ಮೊದಲು ಅನ್ನ ಜೊತೆ ಸೂಪ್ ಜೊತೆ ಕೊಡುವಂತೈತೆ. ಆಮೇಲೆ ಒಂದು ಸ್ವಲ್ಪ ತಿಂದು ನೋಡ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಆಮೇಲೆ ಏನು ಅನಿಸಿಲ್ಲ ಅಂದರೆ ಆಮೇಲೆ ತಿಂತೀನಿ ಪೀಸು ಕಾಲು ಅಂತೈತೆ. ಸಖತ್ತಾಗಿ ಬೇಯಿಸಿದ್ದೀನಿ. ಒಂದು ವಾರದಿಂದ ಶಿವಾಗ ಹುಷಾರಿಲ್ಲದೆ ಇದ್ದಾಗ ಸ್ಟಾರ್ಟ್ ಆದಾಗಿಂದ ನನಗೆ ಕನ್ಫ್ಯೂಸ್ ಫ್ರೆಂಡ್ಸ್. ಏನು ಊಟ ಕೊಡೋದು, ಏನು ಬಿಡೋದು ಅಂತ ಅಂದ್ಬಿಟ್ಟು ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಅನ್ನ ಕೊಟ್ರಿ, ಬೇಳೆ ಸಾರು ಇಷ್ಟೇ ಕೊಡ್ರಿ ಅಂತ ಒಬ್ಬರು ಕಾಮೆಂಟ್ ಮಾಡಿದ್ರಿ ಫ್ರೆಂಡ್ಸ್. ನನಗೇನಂದರೆ ಬರೀ ಬೇಳೆ ಸಾರು ಅನ್ನೋದಲ್ಲಿ ಎಷ್ಟು ಪ್ರೋಟೀನ್ ಸಿಗ್ತಿದೆ, ಆಮೇಲೆ ಫುಲ್ಲು ನಿಶಕ್ತಿ ಆಗ್ಬಿಡ್ತೈತಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಈಗ ಗೊತ್ತಾಯ್ತು ಫ್ರೆಂಡ್ಸ್, ಏನೂ ಕೊಡಬಾರ್ದು, ಬರೀ ಅದೇ ಕೊಡಬೇಕು. ಎಣ್ಣೆ ಹಾಕ್ತಿರೋ ಐಟಮ್ಸು, ತುಪ್ಪ ಅದೇನು ಕೊಡಬಾರ್ದು, ಮಜ್ಜಿಗೆ ಕೋಲ್ಡು ಅದೇನು ಅದೆಲ್ಲ ಗೊತ್ತಿಲ್ದಿರ ಎಲ್ಲ ತಿನ್ನಿಸ್ಬಿಟ್ಟೆ. ಆಯಿಲ್ ಐಟಮ್ ಅಷ್ಟೊಂದು ತಿಂದಿಲ್ಲ. ಸಾಂಬಾರ್ಗೆ ಒಗ್ಗರಣೆ ಹಾಕಿರೋದು ತಿಂದೈತಲ್ಲ, ಬೆಂಡೆಕಾಯಿ ಗೊಜ್ಜು ಅದು ಇದೆಲ್ಲ. ನಾಳೆಯಿಂದ ಫುಲ್ಲು ಚೇಂಜ್ ಫ್ರೆಂಡ್ಸ್. ಇಲ್ಲೇ ಊಟ ಈಗ ಗೊತ್ತಾಗಿದ ತಕ್ಷಣ ಬಿಟ್ಬಿಡ್ತು, ಹಿಂಗಿರಬೇಕು ಅಂತ ಗೊತ್ತಾಗಿದ ತಕ್ಷಣ. ಇನ್ನು ನಾಳೆಯಿಂದ ಫುಲ್ಲು ಚೇಂಜು ಫ್ರೆಂಡ್ಸ್. ಶಿವ ಊಟ ಬೇಳೆ ಸಾರು ಗಂಜೇನ ಇಷ್ಟೇ ಬೇಯಿಸಾಕ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತೊಂದು ಪುಟಾಣಿ ವಿಡಿಯೋ ಆಯಿತು. ನಾಳೆಯಿಂದ ಲಾಂಗ್ ವಿಡಿಯೋ ಮಾಡೋಣ ಫ್ರೆಂಡ್ಸ್. ಈಗ ವಿಷಯ ಟೈಮ್. ಭಾಗ್ಯಕ್ಕ ಅವ್ರ ಮಗ ನಮ್ಮ ಮಗನ ವಿಶ್ ಮಾಡಿ ಅಂತ ಹೇಳಿದ್ರೆ ನೀವು ಹೆಸರೇ ಹೇಳಿಲ್ಲ. ಭಾಗ್ಯಕ್ಕ ಮಗನಿಗೆ ವಿಷಯ ಹ್ಯಾಪಿ ಬರ್ತಡೇ. ಮಾನ್ವಿತಾ 7ನೇ ತಾರೀಕು 7ನೇ ವರ್ಷದ ವಿಶ್ ಹ್ಯಾಪಿ ಬರ್ತಡೇ. ಸಿದ್ಧಾರ್ಥ್ ವಿಶ್ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ವರೆಲ್ಲ ವಿಡಿಯೋ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್.